ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡದೆ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸಿ. ಈ ಕಡೆ ಆದಿಯವರು ಇಷ್ಟೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅಲ್ಲೇ ಕುಂತಿದ್ದಂತಹ ಕರಿಬಸಪ್ಪ ಅವರು ನೀವು ತುಂಬ ಚೆನ್ನಾಗಿ ಮಾತನಾಡಿದ್ರಿ ಅಂತ ಹೇಳ್ತಾರೆ. ಆದಿಯವರು ಥ್ಯಾಂಕ್ ಯು ಅಂತ ಹೇಳ್ತಾರೆ. ಟೀಚರ್ ಅವರು ಆದಿ ಕಾಮತ್ರವರಿಗೆ, ಭಾಗ್ಯ ಸೂರ್ಯವಂಶಿಯವರಿಗೆ ನಮ್ಮ ಊರಿನ ಪ್ರತಿಭೆ ಕರಿಬಸಪ್ಪ ಅವರು ಸನ್ಮಾನ ಮಾಡಬೇಕೆಂದು ಕೇಳ್ಕೊಳ್ತೀನಿ ಅಂತ ಟೀಚರ್ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲೇ ಇದ್ದಂತಹ ಊರಿನವರು ಬಂದು ಹೇ ಸಾಕು ನಿಲ್ಲಿಸ್ರಿ ಅಂತ ಹೇಳ್ತಾರೆ. ಆಗ ಎಲ್ಲರೂ ತುಂಬಾ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಆಗ ಟೀಚರ್ ಅವ್ರು ಕೇಳ್ತಾರೆ, ಯಾಕ್ರಿ ಏನಾಯಿತು ಅಂತ ಹೇಳ್ತಾರೆ. ಆಗ ಊರಿನವ್ರು ಹೇಳ್ತಾರೆ, ಈ ರೀತಿ ಮೋಸ ಮಾಡೋರಿಗೆ ನಾವು ಸನ್ಮಾನ ಮಾಡೋದಕ್ಕೆ ಬಿಡೋದಿಲ್ಲ, ನಮ್ಮೂರು ಮರ್ಯಾದೆ ಹಾಳಾಗುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ತುಂಬಾ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಆಗ ಟೀಚರ್ ಕೇಳ್ತಾರೆ, ನಾಟಕನಾ, ಏನು ನಾಟಕ ಅಂತ ಕೇಳ್ತಾರೆ. ಆಗ ಅಲ್ಲೇ ಇದ್ದಂಥ ಊರವ್ರು ಹೇಳ್ತಾರೆ, ಈ ನಾಟಕ ಅಂದರೆ ಇಷ್ಟೊತ್ತು ಹೇಳಿದ್ರಲ್ಲ ಅದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಆಗ ಆದಿಯವರು ತುಂಬಾ ಶಾಕ್ ಆಗ್ತಾರೆ. ಆದಿಯವರು ಕೇಳ್ತಾರೆ, ಸುಳ್ಳ, ಏನು ಸುಳ್ಳದು ಅಂತ ಕೇಳ್ತಾರೆ. ಅಲ್ಲೇ ಇದ್ದಂತಹ ಊರಿನವ್ರು ಹೇಳ್ತಾರೆ, ಈ ಸ್ಕೂಲಿಗೆ 20 ಕಂಪ್ಯೂಟರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಎಲ್ಲಿದೆ ಕಂಪ್ಯೂಟರು ಅಂತ ಕೇಳ್ತಾರೆ. ಆಮೇಲೆ 200 ಸೈಕಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಕೊಟ್ಟಿರೋದೇ 20 ಸೈಕಲ್ಲು, ಮಿಕ್ತವರಿಗೆಲ್ಲ ಕೇಳಿದ್ರೆ ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರು, ಮಕ್ಕಳಿಗೆಲ್ಲ ಮೋಸ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಈ ಕಡೆ ಆದಿ ಅಂತೂ ತುಂಬಾ ಶಾಕ್ ಆಗಿ ನಿಂತ್ಕೊಂಡಿರ್ತಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ, ಈ ರೀತಿ ಮೋಸ ಮಾಡಿದವರಿಗೆ ಸನ್ಮಾನ ಮಾಡಬೇಕಾ? ಆಗ ಆದಿಯವರು ಹೇಳ್ತಾರೆ, ನೋಡಿ ಸುಮ್ಮನೆ ಏನೇನೋ ಮಾತಾಡಬೇಡಿ, ಆ ಥರ ನಾಟಕ ಮಾಡಿ ನಮಗೇನು ಯೂಸ್ ಇಲ್ಲ ಅಂತ ಹೇಳ್ತಾರೆ. ಆಗ ಊರಿನವ್ರು ಹೇಳ್ತಾರೆ, ಅಯ್ಯಯ್ಯೋ ಈ ರೀತಿ ಡೈಲಾಗ್ಗಳನ್ನೆಲ್ಲ ತುಂಬ ಸಿನಿಮಾದಲ್ಲಿ ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ. ಆಗ ಆದಿಯವರು ಮಾತನಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ಭಾಗ್ಯ ಅವರು, ಆದಿಯವರೇ ಅವ್ರು ಹೇಳ್ತಾ ಇರೋದೆಲ್ಲ ಸರಿಯಾಗೇ ಇದೆ ಅಂತ ಹೇಳ್ತಾ ಇರ್ತಾರೆ. ನಮ್ಮ ಕಡೆಯಿಂದ ತುಂಬಾ ತಪ್ಪುಗಳಾಗಿದೆ ಅಂತ ಭಾಗ್ಯ ಹೇಳಿದ ತಕ್ಷಣ ಆದಿಯವರಂತೂ ತುಂಬಾ ಶಾಕ್ ಆಗಿ ಭಾಗ್ಯ ಕಡೆ ನೋಡ್ತಾ ಇರ್ತಾರೆ. ಆದಿಯವರು ತುಂಬ ಶಾಕಿಂದ ಕೇಳ್ತಾರೆ, ಭಾಗ್ಯ ಏನು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಭಾಗ್ಯ, ಹೌದು ಆದಿಯವರೇ, ನಮ್ಮ ಟ್ರಸ್ಟ್ನಲ್ಲಿ ತುಂಬಾ ಸ್ಕ್ಯಾಮ್ಗಳು ನಡೆದಿದೆ ಅಂತ ಭಾಗ್ಯ ಹೇಳಿದ ತಕ್ಷಣ ಆದಿ, ಕಿಶನ್, ತಾಂಡವ್, ಶ್ರೇಷ್ಠ ಎಲ್ಲರೂ ತುಂಬಾ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಆ ವಿಷಯ ಎಲ್ಲ ಗೊತ್ತಾದ ಮೇಲೆ ಆ ವಿಷಯಗಳ ಬಗ್ಗೆ ತುಂಬಾ ಕೂಲಂಕುಷವಾಗಿ ತಿಳ್ಕೋಬೇಕು ಅಂತಲೇ ನಾನು ಇಲ್ಲಿಗೆ ಬಂದಿರೋದು. ಆದಿಯವರೇ ಇವಾಗೇನು ಮಾತಾಡೋದು ಬೇಡ ಅಂತ ಭಾಗ್ಯ ಅವರು ಹೇಳ್ತಾರೆ. ಆಗ ಅಲ್ಲೇ ನಿಂತ್ಕೊಂಡಿರೋಂತಹ ಊರು ಜನಗಳು, ನಿಮ್ಮ MDನೇ ಹೇಳ್ತಾ ಇದ್ದಾರಲ್ಲ ದುಡ್ಡು ಹೊಡೆದಿದ್ದೀವಿ ಅಂತ, ನೀವು ನೋಡಿದ್ರೆ ಸುಮ್ಮನೆ ನಿಂತಿದ್ದೀರಲ್ಲ ಸರ್ ಅಂತ ಊರಿನವ್ರು ಹೇಳ್ತಾರೆ. ಆಗ ಎಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾರೆ. ಅಲ್ಲೇ ಇದ್ದಂತಹ ಊರಿನವರು ಈ ಮುಖ ಹೊತ್ಕೊಂಡು ನಮ್ಮೂರಿಗೆ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾರೆ. ನಾವು ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಬಾಯಲ್ಲಿ ಹೇಳೋದಕ್ಕೆ ಅಷ್ಟೇ ಚಂದ ಅಂತ ಊರಿನವ್ರು ಹೇಳಬೇಕಾದ್ರೆ ಆದಿಯವ್ರಿಗೆ ತುಂಬಾ ಬೇಜಾರಾಗುತ್ತೆ. ಬೇಜಾರಲ್ಲಿ, ನೋಡಿ ಪ್ಲೀಸ್ ಈ ಥರ ಎಲ್ಲ ಮಾತಾಡಬೇಡಿ, ನಿಜ ಹೇಳಬೇಕಂದ್ರೆ ಈಗೆಲ್ಲ ಹಾಕ್ತಿರೋದು ನನಗಾಗಲಿ ಭಾಗ್ಯನಿಗಾಗಲಿ ಗೊತ್ತೇ ಇರಲಿಲ್ಲ. ಇನ್ಫ್ಯಾಕ್ಟ್ ಭಾಗ್ಯ ಅವರು ರೀಸೆಂಟಾಗಿ ನಮ್ಮ ಟ್ರಸ್ಟ್ಗೆ MD ಆಗಿ ಆಯ್ಕೆ ಆಗಿರೋದು ಅಂತ ಆದಿಯವರು ಹೇಳ್ತಾ ಇರಬೇಕಾದ್ರೆ ಊರಿನವರು, ಓ ಇವಾಗ ತಾನೇ ಕೆಲ್ಸಕ್ಕೆ ಸೇರಿ ಒಳ್ಳೆ ದುಡ್ಡು ಮಾಡಿದ್ದೀರಾ ಬಿಡಿ ಅಂತ ಊರಿನವರು ಹೇಳ್ತಿರ್ಬೇಕಾದ್ರೆ ಆದಿಯವ್ರಿಗೆ ತುಂಬ ಕೋಪ ಬರುತ್ತೆ. ನೋಡಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ, ನಮ್ಮ ತಪ್ಪಿಗೆ ನಾವೇ ಪ್ರಾಯಶ್ಚಿತ ಮಾಡ್ಕೋತೀವಿ. ಈಗ ನೀವೆಲ್ಲ ಭಾಗ್ಯ ಮೇಲೆ ಡೌಟ್ ಬರ್ತಾ ಇದ್ದೀರಲ್ಲ, ಅವರು ಆ ಥರ ಅಲ್ವೇ ಅಲ್ಲ ಅಂತ ಭಾಗ್ಯ ಬಗ್ಗೆ ಆದಿಯವರು ಹೇಳ್ತಾ ಇರ್ತಾರೆ. ನಮ್ಮ ಟ್ರಸ್ಟ್ನ ಹಾಗಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಇಡೀ ಊರನ್ನೇ ದತ್ತು ತಗೋತಾ ಇದ್ದೀವಿ ಅಂತ ಆದಿಯವರು ಹೇಳ್ತಾರೆ. ಆಗ ಎಲ್ಲರೂ ತುಂಬಾ ಶಾಕ್ ಆಗಿ ನಿಂತ್ಕೊಂಡಿರ್ತಾರೆ. ನೋಡಿ ಭಾಗ್ಯ ಅವ್ರ ಹೆಸರಲ್ಲಿ ಇನ್ಮೇಲೆ ಇಲ್ಲೆಲ್ಲ ಕಡೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ಆದಿಯವರು ಹೇಳಿದ ತಕ್ಷಣವೇ ಎಲ್ಲರೂ ಎದ್ದು ನಿಂತ್ಕೊಂಡು ತುಂಬ ಖುಷಿಯಿಂದ ಚಪ್ಪಾಳೆನ ಹೊಡಿತಾರೆ. ಆಗ ಆದಿಯವರು ಹೇಳ್ತಾರೆ, ನೋಡಿ ಯಾವ MDನ ನೀವು ಈ ಥರ ಬೈತಾ ಇದ್ದೀರೋ ಅದೇ MDನ ಅವ್ರನ್ನ ನೀವು ಹೊಗಳೋ ಥರ ನಾನು ಮಾಡೇ ಮಾಡ್ತೀನಿ ಅಂತ ಆದಿಯವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಎಲ್ರಿಗೂ ಹೇಳ್ತಾರೆ. ಹಾಗಂತ ಹೇಳಿದ ತಕ್ಷಣ ಕುಸುಮ ಮತ್ತು ತನ್ವಿ, ಗುಂಡಣ್ಣ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ಈ ಕಡೆ ಭಾಗ್ಯ ಅವರು ಒಂದು ರೂಮಲ್ಲಿ ಮಕ್ಕಳ ಜೊತೆ ಇರ್ತಾರೆ. ಪ್ರೋಗ್ರಾಮ್ ತುಂಬ ಇಷ್ಟ ಆಯಿತಾ, ನಾನು ಮಾತಾಡಿದ್ದು ನಿಮ್ಗೆಲ್ರಿಗೂ ಇಷ್ಟ ಆಯಿತಾ ಅಥವಾ ಬೋರ್ ಆಯಿತಾ ಅಂತ ಕೇಳ್ತಾರೆ. ಆಗ ಸ್ಟೂಡೆಂಟ್ ಹೇಳ್ತಾರೆ, ಇಲ್ಲ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ. ಆಗ ಭಾಗ್ಯ ಅವರು, ತುಂಬ ಇಷ್ಟ ಆಯಿತು ಅಂತ ಸುಳ್ಳು ಹೇಳ್ತಾ ಇದೆಯಾ ಅಥವಾ ನಿಜ ಹೇಳ್ತಾ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಅಕ್ಕ, ನಾನು ನಿಜನೇ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅದೇ ಕೊಠಡಿನಲ್ಲಿ ಆದಿಯವರು ಒಂದು ಕಡೆ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇರ್ತಾರೆ.
ಆಗ ಮಕ್ಕಳು ಕೇಳ್ತಾರೆ, ಅಕ್ಕ ನೀವು ಈ ಊರನ್ನು ದತ್ತು ತಗೊಂಡಿದ್ದೀರಾ ಅಂತ ಕೇಳ್ತಾರೆ. ಹೌದು ಪುಟ, ದತ್ತು ತಗೊಂಡಿರೋದಂತೂ ನಿಜ, ಆದರೆ ನಾನಲ್ಲ, ಅಲ್ಲಿ ನಿಂತಿದ್ದಾರೆ ನೋಡು ಅವರು ಅಂತ ಆದಿ ಕಡೆ ಕೈ ತೋರಿಸ್ಬಿಟ್ಟು ಭಾಗ್ಯ ಹೇಳ್ತಾರೆ. ಅಂದರೆ ನಮ್ಮ ಸಮಸ್ಯೆಗೆಲ್ಲ ಪರಿಹಾರ ಸಿಗುತ್ತಾ ಅಕ್ಕ ಅಂತ ಕೇಳ್ತಾರೆ. ಭಾಗ್ಯ ಅವರು ಖಂಡಿತ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ಇನ್ನೊಬ್ಬರು ಕೇಳ್ತಾರೆ, ಅಂದರೆ ನಮಗೆ ಓದ್ಕೊಳ್ಳೋದಕ್ಕೆ ಕರೆಂಟೇ ಇರಲ್ಲ, ಕರೆಂಟು ಎಲ್ಲ ಸಿಗುತ್ತಾ ಅಂತ ಕೇಳ್ತಾರೆ. ಆಗ ಭಾಗ್ಯ ತುಂಬ ಖುಷಿಯಿಂದ ಹೌದು ಖಂಡಿತ ಎಲ್ಲನೂ ಸಿಗುತ್ತೆ ಅಂತ ಮಕ್ಕಳಿಗೆ ತುಂಬಾ ಖುಷಿ ಪಡಿಸ್ತಾ ಇರ್ತಾರೆ. ಆಗ ಇನ್ನೊಬ್ಬರು ಕೇಳ್ತಾರೆ, ನಮ್ಮೂರಿಂದ ಬೇರೆ ಊರಿಗೆ ಹೋಗೋಕ್ಕೆ ಬಸ್ಗಳೇ ಇರೋದಿಲ್ಲ, ಎಲ್ಲ ಸಿಗುತ್ತಾ ಅಂತ ಕೇಳ್ತಾರೆ. ಭಾಗ್ಯ ಅವರು ಖಂಡಿತ ಎಲ್ಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಮಕ್ಕಳು ಭಾಗ್ಯನಿಗೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂತ ಭಾಗ್ಯನ ತಬ್ಕೊತಾರೆ. ಆಗ ಭಾಗ್ಯನೂ ಯುವರ್ ಆಲ್ ವೆಲ್ಕಮ್ ಅಂತ ಮಕ್ಕಳನ್ನ ತಬ್ಕೋತಾರೆ. ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ ಒಂದು ಕಡೆ ಬಂದು, ಶ್ರೇಷ್ಠ ನೋಡಿದ್ಯಾ ಬಿಲ್ಡಪ್ಪು, ಎಲ್ಲೋದ್ರು ಎಲ್ಲಿ ಬಂದರು ಬರೀ ಬಿಲ್ಡಪ್ಪೆ, ಇವಳನ್ನ ಹೊಗಳಿ ಹಟ್ಟಕ್ಕೇರ್ಸೋದಕ್ಕೆ ಒಂದು 4 ಜನ ಸಿಗ್ತಾರೆ ಅಂತ ತಾಂಡವ್ ಶ್ರೇಷ್ಠ ಹತ್ರ ಹೇಳ್ತಾನೆ. ಆಗ ಶ್ರೇಷ್ಠ, ಹೌದು ತಾಂಡವ್, ಹೇಗಾದರೂ ಮಾಡಿ ಇವಳು ಇಮೇಜ್ನ ಡ್ಯಾಮೇಜ್ ಮಾಡಬೇಕಂದ್ರೆ ಎಲ್ಲರೂ ಹೊಗಳಿ ಅವಳನ್ನ ಹಟ್ಟಕ್ಕೇರಿಸ್ತಾ ಇದ್ದಾರೆ ಅಂತ ಶ್ರೇಷ್ಠ ಅವರು ಹೇಳ್ತಾರೆ. ಈ ಕಡೆ ತಾಂಡವ್ ಅವರು ಈ ಥರ ನಾಟಕ ಮಾಡಿನೇ ಇಡೀ ಜೀವನ ಸವಿಸ್ಬಿಟ್ಲು, ಅದು ಯಾವಾಗ ನಿಲ್ಲಿಸ್ತಾಳೋ ಏನೋ ಅಂತ ಹೇಳ್ತಾನೆ. ಆಗ ಶ್ರೇಷ್ಠ, ಅದೇ ನಿಲ್ಲಿಸ್ತಾಳೆ ತಾಂಡವ್, ಇಷ್ಟು ವರ್ಷದಿಂದ ಅವಳು ಮಾಡ್ಕೊಂಬಂದಿರೋದೇ ಅದಲ್ವಾ, ಅದರಿಂದನೇ ತಾನೇ ಅವಳು ಎಲ್ಲರೂ ಬೀಳಿಸ್ಕೊಂಡಿರೋದು, ಅದನ್ನು ಬಿಟ್ಟು ಹೇಗಿರ್ತಾಳೆ ಅಂತ ಶ್ರೇಷ್ಠ ತಾಂಡವ್ ಹತ್ರ ಹೇಳ್ತಾ ಇರ್ತಾಳೆ. ಆಗ ತಾಂಡವ್, ಅದೇನೋ ಗಾದೆ ಹೇಳ್ತಾರಲ್ಲ, ಅದೇನೋ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಹೇಳ್ತಾರಲ್ಲ, ಅದು ಇದೇನೆ ಅಂತ ತಾಂಡವ್ ಶ್ರೇಷ್ಠಗೆ ನಡಿ ಹೋಗೋಣ ಅಂತ ಹೇಳ್ತಾರೆ. ಆದಿಯವರು ಆ ಕಡೆ ಫೋನಲ್ಲಿ ಮಾತಾಡಿ ಭಾಗ್ಯ ಕಡೆ ತಿರುಗ್ತಾರೆ. ಮಕ್ಕಳ ಜೊತೆ ಭಾಗ್ಯ ಇದ್ದಿದ್ದನ್ನು ನೋಡಿ ಆದಿ ಅಂತೂ ತುಂಬಾ ಖುಷಿ ಪಡ್ತಾರೆ. ಆಗ ಭಾಗ್ಯನ, ಭಾಗ್ಯ 1 ನಿಮಿಷ ಬರ್ತೀರಾ ಅಂತ ಕರೀತಾರೆ. ಆಗ ಭಾಗ್ಯ ಅವರು, ಹಾಂ 1 ನಿಮಿಷ ಬಂದೆ ಅಂತ ಆದಿಯವ್ರ ಹತ್ರ ಹೋಗಿ, ಹೇಳಿ ಆದಿಯವರೇ. ಅಲ್ಲ ಭಾಗ್ಯ, ನಮ್ಮ ಟ್ರಸ್ಟಲ್ಲಿ ಈ ಥರ ಎಲ್ಲ ಆಗ್ತಾಯಿದೆ ಅಂದರೆ ಅದನ್ನು ನನಗೆ ನಂಬಕ್ಕೆ ಆಗ್ತಾಯಿಲ್ಲ ಅಂತ ಆದಿಯವರು ಭಾಗ್ಯ ಹತ್ರ ಕೇಳಿದಾಗ, ಭಾಗ್ಯ, ಆದಿಯವರೇ, ನಾನು ಇದನ್ನು ನಿಮ್ಮ ಹತ್ರ ತುಂಬ ಹಿಂದೆನೇ ಹೇಳ್ಕೊಬೇಕು ಅಂತ ಇದ್ದೆ, ಆದರೆ ನನ್ನ ಹತ್ರ ಸಾಕ್ಷಿಗಳಿಲ್ಲದೆ ಇರೋ ಕಾರಣಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ ಅಂತ ಆದಿಯವ್ರ ಹತ್ರ ಭಾಗ್ಯ ಹೇಳಿದಾಗ, ಅಲ್ಲ ಭಾಗ್ಯ, ನೀವು ಈ ವಿಷಯ ನನ್ನ ಹತ್ರ ಯಾಕೆ ಮುಚ್ಚಿಟ್ರಾ, ನೀವು ಅವತ್ತೇ ಹೇಳಿದರೆ ನಾನು ಎಲ್ಲನೂ ಸರಿ ಮಾಡ್ತಾಯಿದ್ದೆ. ಆಗ ಭಾಗ್ಯ ಹೇಳ್ತಾರೆ, ಸಾರಿ ಆದಿಯವರೇ, ಈ ವಿಷಯ ತುಂಬಾ ಕೇರ್ಫುಲ್ಲಾಗಿ ಹ್ಯಾಂಡ್ಲು ಮಾಡಬೇಕಾಗಿರೋ ಅಂಥ ವಿಷಯ, ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ ನಮ್ಮ ಟ್ರಸ್ಟ್ ಮರ್ಯಾದೆ ಹಾಳಾಗುತ್ತೆ, ಅದಕ್ಕೆ ಜಾಗೃತೆಯಿಂದ ಎಲ್ಲದನ್ನು ಹ್ಯಾಂಡ್ಲು ಮಾಡೋಣ ಅಂತ ಅಂದ್ಕೊಂಡೆ ಅಂತ ಹೇಳ್ತಾರೆ. ಆಗ ಆದಿಯವರು, ಬಟ್ ಈ ಥರ ಮೋಸ ಮಾಡಿದವ್ರನ್ನ ನಾನು ಯಾವತ್ತೂ ಸುಮ್ಮನೆ ಬಿಡಲ್ಲ ಭಾಗ್ಯ ಅವರೇ. ಆಗ ಭಾಗ್ಯನೂ ಹೇಳ್ತಾರೆ, ನಾನು ಅಷ್ಟೇ ಆದಿಯವರೇ, ನಾನು ಯಾವತ್ತೂ ಬಿಡಲ್ಲ, ಇಂಥ ಪುಣ್ಯದ ಕೆಲಸಕ್ಕೆ ಅಡ್ಡ ಬರೋರನ್ನ ನಾನು ಯಾವತ್ತೂ ಸುಮ್ಮನೆ ಬಿಡೋಲ್ಲ. ಆ್ಯಕ್ಚುಲಿ ನಾನು ಅದೇ ಉದ್ದೇಶದಿಂದ ಈ ಕೆಲಸಕ್ಕೆ ಸೇರಿಕೊಂಡಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಆದಿ ಮತ್ತು ಭಾಗ್ಯ ಅವರು ಮಾತಾಡ್ತಿರೋದನ್ನು ಶ್ರೇಷ್ಠ ಅವರು ಕೇಳಿಸ್ಕೊಂಡು ನಿಂತಿರ್ತಾರೆ. ಆಗ ಆದಿಯವರು ಹೇಳ್ತಾರೆ, ಭಾಗ್ಯ, ನಾನು ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ನೀವು ನನಗೆ ತುಂಬ ವಿಷಯದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದೀರಾ. ಆಗ ಆ ಭಾಗ್ಯ ಅವರು, ಛೇ ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತಿದ್ದೀರಿ ಆದಿಯವರೇ, ಇದು ಬರೀ ನನ್ನ ಪ್ರೊಫೆಷನಲ್ ವಿಚಾರ ಅಲ್ಲ, ಇನ್ನು ಮುಂದೆ ಇದು ನನ್ನ ಪರ್ಸ್ನಲ್ ವಿಷಯ ಕೂಡ ಆಗುತ್ತೆ. ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ನಾನು ಕಂಡು ಹಿಡಿತೀನಿ. ಆ್ಯಕ್ಚುಲಿ ಇವತ್ತಿಂದನೇ ಕಂಡು ಹಿಡಿಯೋದಕ್ಕೆ ಶುರು ಮಾಡ್ತೀನಿ ಅಂತ ಆದಿಯವರ ಹತ್ರ ಹೇಳಿದಾಗ ಆದಿಯವರು ನಗ್ತಾ, ಎಸ್ ಭಾಗ್ಯ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾರೆ. ಆಗ ಭಾಗ್ಯ, ಥ್ಯಾಂಕ್ಸ್ ಆದಿಯವರೇ ಅಂತ ಹೇಳ್ತಾರೆ. ಈ ಕಡೆ ಶ್ರೇಷ್ಠ ಅವರು, ನಾನು ಅಂದ್ಕೊಂಡಂಗೆಲ್ಲ ಆಗ್ತಾಯಿದೆ, ಇಲ್ಲೂ ಏನಾದರೂ ಮಾಡಬೇಕು, ಒಟ್ಟಿನಲ್ಲಿ ಆದಿ ಭಾಗ್ಯ ಇಬ್ಬರು ಮಾತಾಡದೇ ಇರೋ ಥರ ಏನಾದರೂ ಮಾಡಬೇಕು ಅಂತ ಶ್ರೇಷ್ಠ ಅವರು ಒಳಗಡೆನೆ ಪ್ಲ್ಯಾನ್ ಮಾಡ್ಕೋತಾ ಇರ್ತಾರೆ. ಈ ಕಡೆ ಆದಿಯವರು, ಸರಿ ನೀವು ಮಕ್ಕಳು ಜೊತೆ ಮಾತಾಡ್ಕೊಂಡು ಬನ್ನಿ, ನಾನು ಹೊರಗಡೆ ಇರ್ತೀನಿ ಅಂತ ಹೇಳಿಬಿಟ್ಟು ಆದಿಯವರು ಹೊರಗಡೆ ಹೋಗ್ತಾರೆ. ಆಗ ಭಾಗ್ಯ ಅವರು ಮಕ್ಕಳ ಹತ್ರ ಬಂದು, ಆಗಲೇ ಪಿಸು ಗುಸು ಶುರುನಾ, ನೋಡಿ ಮಕ್ಕಳ, ಎಲ್ಲರೂ ಚೆನ್ನಾಗಿ ಓದಬೇಕು, ಆಮೇಲೆ ನಿಮ್ಗೇನಾದರೂ ಸಮಸ್ಯೆ ಇದ್ದರೆ ಆಫೀಸ್ ರೂಮಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ, ನನಗೆ ಫೋನ್ ಮಾಡಿ ಹೇಳಬೇಕು ಆಯಿತಾ ಅಂತ ಕೇಳ್ತಾರೆ. ಆಗ ಮಕ್ಕಳೆಲ್ಲ ಓಕೆ ಅಕ್ಕ ಅಂತ ಖುಷಿಯಿಂದ ಹೇಳ್ತಾರೆ. ಓಕೆ, ಇವಾಗ ನಿಮಗೆಲ್ಲ ಕ್ಲಾಸ್ಗಳಿರುತ್ತೇನೋ, ಹೋಗಿ ನಾನು ಆಮೇಲೆ ಸಿಗ್ತೀನಿ ನಿಮಗೆ ಅಂತ ಹೇಳ್ತಾರೆ. ಆಗ ಮಕ್ಕಳೆಲ್ಲ ಓಕೆ ಅಕ್ಕ ಅಂತ ಹೇಳ್ತಾರೆ. ಭಾಗ್ಯ ಅವರು ಮಕ್ಕಳನ್ನೆಲ್ಲ ತಪ್ಪಿಕೊಂಡು ಖುಷಿ ಪಡಿಸ್ತಾ, ಬಾಯ್ ಮಕ್ಕಳ, ಕ್ಲಾಸಿಗೆ ಹೋಗಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಈ ಕಡೆ ಹೊರಗಡೆ ಆದಿ, ಕುಸುಮ,
ತಾಂಡವ್, ಶ್ರೇಷ್ಠ, ತನ್ವಿ, ಗುಂಡಣ್ಣ, ಪೂಜಾ ಮತ್ತು ಕಿಶನ್ ಎಲ್ಲರೂ ಒಂಥರ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾರೆ. ಆಗ ಅಲ್ಲಿಗೆ ಭಾಗ್ಯವ್ರು ಬರ್ತಾರೆ. ಆಗ ಆದಿಯವರು ಏನು ಭಾಗ್ಯ ಇದೆಲ್ಲ ಇಷ್ಟು ದಿನ ಈಗೆಲ್ಲ ಆಗ್ತಿತ್ತು ಅಂತ ನನಗೆ ಗೊತ್ತಾಗಲೇ ಇಲ್ಲ ನೋಡಿ ಅಂತ ಹೇಳ್ತಾರೆ. ಭಾಗ್ಯ ಅವರು ಆದರೆ ನನಗೆ ಅನುಮಾನ ಇತ್ತು ಆದಿಯವರೇ ಅಂತ ಹೇಳಿದ ತಕ್ಷಣ ಶ್ರೇಷ್ಠ, ತಾಂಡವ್ ಅಂತೂ ತುಂಬಾ ಶಾಕಾಗಿ ನೋಡ್ತಾ ಇರ್ತಾರೆ. ಆಗ ಆದಿಯವರು ನೀವು ಈ ವಿಚಾರ ಎಲ್ಲ ನನಗೆ ಮೊದಲೇ ಹೇಳಬೇಕಿತ್ತು ಅಂತ ಆದಿಯವರು ಹೇಳ್ತಾ ಇರಬೇಕಾದ್ರೆ ಭಾಗ್ಯವರು ಆಗ ನನ್ನ ಹತ್ರ ಸಾಕ್ಷಿಗಳು ಇರಲಿಲ್ಲ ಆದಿಯವರೇ, ಬರೀ ಅನುಮಾನ ಮಾತ್ರ ಇತ್ತು. ಅನುಮಾನನೇ ಎಲ್ಲದಕ್ಕೂ ಉತ್ತರ ಆಗಲ್ಲ ಅಲ್ವಾ? ಉತ್ತರ ಸಿಗಬೇಕು ಅಂದರೆ ನಮಗೆ ಸಾಕ್ಷಿಗಳೇ ಬೇಕು. ಇವತ್ತು ಉತ್ತರ ಸಿಕ್ಕಿದೆ, ಅದಕ್ಕಾಗೆ ನಾನು ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಆದಿಯವರೇ, ನಾನು ಈ ಆಫೀಸಿಗೆ ಸೇರಿದ್ದೆ ಇದೇ ಉದ್ದೇಶದಿಂದ, ಈ ಮೋಸನ ಕಂಡುಹಿಡಿಬೇಕು ಅಂತ ಭಾಗ್ಯ ಹೇಳಿದ ತಕ್ಷಣ ಈ ಕಡೆ ಎಲ್ಲರೂ ಶಾಕ್ ಆಗ್ತಾರೆ. ಆದಿಯವರು ನನಗೆ ತುಂಬಾ ಕೋಪ ಬರ್ತಿದೆ ಭಾಗ್ಯ, ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ. ಆಗ ಭಾಗ್ಯ ಅವರು ಅಯ್ಯೋ ಆದಿಯವರೇ, ನಿಮ್ಮ ಮೇಲೆ ನೀವು ಬೇಜಾರು ಮಾಡ್ಕೊಳ್ಳೋ ಅಂಥದ್ದು ಏನಿದೆ? ಅಲ್ಲ ಭಾಗ್ಯ, ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ನಾವು ಈ ಟ್ರಸ್ಟ್ನ ಓಪನ್ ಮಾಡಿರೋದು. ಆದರೆ ನಿಜವಾಗ್ಲೂ ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ತಿದ್ಯಾ ಅಂತ ನಾನು ಚೆಕ್ ಮಾಡಬೇಕಿತ್ತು. ನನ್ನ ಗಮನಕ್ಕೆ ಬರ್ದೇನೆ ಇಂಥ ಅನ್ಯಾಯ ನಡೀತಾ ಇದೆ ಅಂತಂದರೆ ನನಗೆ ಅರಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಆದಿಯವರು ಹೇಳ್ತಾರೆ. ಈ ಕಡೆ ಭಾಗ್ಯ, ಆದಿಯವರೇ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಉದ್ದೇಶ ಒಳ್ಳೇದಾಗಿರೋದ್ರಿಂದನೇ ಈ ಸತ್ಯ ಗೊತ್ತಾಗೋ ಥರ ಆಯಿತು ಅಂತ ಹೇಳಿದಾಗ ಆದಿಯವರು ಆದರೂ ಇಂಥ ಜಾಗದಲ್ಲಿ ಮೋಸ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಮನಸ್ಸಾದರೂ ಹೇಗೆ ಬರುತ್ತೆ? ನನಗೆ ಇದನ್ನು ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಭಾಗ್ಯ ಅಂತ ಆದಿಯವರು ಭಾಗ್ಯ ಹತ್ರ ಹೇಳಿದಾಗ ಭಾಗ್ಯ ಅವರು ಸಮಾಧಾನ ಮಾಡ್ಕೊಳ್ಳಿ ಆದಿಯವರೇ ಅಂತ ಹೇಳ್ತಾರೆ. ಆಗ ಆದಿಯವರು ಆದರೂ ಭಾಗ್ಯ, ಅವ್ರು ಯಾರಾದರೂ ಆಗಿರಲಿ, ನಾನಂತೂ ಅವ್ರನ್ನ ಸುಮ್ಮನೆ ಬಿಡೋಲ್ಲ ಅಂತ ಆದಿಯವರು ಹೇಳಬೇಕಾದ್ರೆ ಈ ಕಡೆ ಭಾಗ್ಯನೂ ಕೂಡ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ. ಈ ಕಡೆ ಶ್ರೇಷ್ಠ ಅವರಂತೂ ತುಂಬ ಶಾಕಾಗಿ ನೋಡ್ತಾ ಇರ್ತಾರೆ. ಆಗ ಆದಿಯವರು ಎದ್ದು ನಿಂತ್ಕೊಂಡು ಭಾಗ್ಯ ಹತ್ರ ಬಂದು, ಭಾಗ್ಯ ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ ಕೇಳ್ತಾರೆ. ಹಿಂದೆ ನಿಂತ್ಕೊಂಡಿದ್ದಂತಹ ಶ್ರೇಷ್ಠ ಅವರು ಮನಸಲ್ಲೇ ಹೇಳ್ಕೊತಾ ಇರ್ತಾರೆ. ಪಕ್ಕ ಇವಳು ಕನ್ನಿಕಾ ಹೆಸರನ್ನೇ ಹೇಳ್ತಾಳೆ, ಕನ್ನಿಕಾ ಸಿಗಾಕೋತಾಳೆ. ಆಗ ಭಾಗ್ಯ ಅವರು ಮನಸಲ್ಲೇ ಒಂದು ಫ್ಲ್ಯಾಶ್ ಬ್ಯಾಕನ್ನು ನೆನಪು ಮಾಡ್ಕೊತಾರೆ. ಆಗ ಮನಸಲ್ಲೇ ಹೇಳ್ಕೊತಾರೆ, ಅನುಮಾನ ಯಾಕೆ, ಇವಾಗ ಸಿಗಾಕೊಂತಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಆದಿಯವ್ರಿಗೆ ಹೇಳ್ತಾರೆ, ನೀವು ಟೆನ್ಷನ್ ಮಾಡ್ಕೋಬೇಡಿ ಆದಿಯವರೇ, ಆದಷ್ಟು ಬೇಗ ಇದರಿಂದ ಯಾರಿದ್ದಾರೆ, ಯಾರ ಕೈವಾಡ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆಗ ಕುಸುಮ ಅವ್ರು ಹೇಳ್ತಾರೆ, ಫ್ರೆಂಡು, ನನ್ನ ಸೊಸೆ ಅಷ್ಟು ಸುಲಭವಾಗಿ ಯಾರನ್ನು ಬಿಡೋಳಲ್ಲ. ಅದರಲ್ಲೂ ಇಂಥ ಅನ್ಯಾಯ ನಡೀತಾ ಇದೆ ಅಂತ ಗೊತ್ತಾದರೆ ಅವಳು ಸಹಿಸ್ಕೊಳ್ಳೋದೇ ಇಲ್ಲ. ನೀವು ತಲೆನೇ ಕೆಡ್ಸ್ಕೊಂಬೇಡ ಅಂತ ಆದಿಯವ್ರಿಗೆ ಕುಸುಮ ಅವ್ರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸ್ತಾಳೆ, ನನ್ನ ಸೊಸೆ ಕೈಯಿಂದ ಯಾರು ತಪ್ಪಿಸ್ಕೊಳಕ್ಕಾಗೋದೇ ಇಲ್ಲ ಅಂತ ಕುಸುಮ ಅವರು ಹೇಳ್ತಾರೆ. ಆಗ ಶ್ರೇಷ್ಠ ಅವರು ಮನಸಲ್ಲೇ ಇವಳೊಬ್ಳು ಸೊಸೆನ ಹೊಗಳೋದಕ್ಕೆ ಚಾನ್ಸ್ ಸಿಕ್ಕಿದ್ರೆ ಹೊಗ್ಲಾಕ್ಬಿಡ್ತಾಳೆ ಅಂತ ಮನಸಲ್ಲೇ ಶ್ರೇಷ್ಠ ಅವರು ಕುಸುಮ ಅವ್ರನ್ನ ಬೈಕೊಂತಾ ಇರ್ತಾರೆ. ಆಗ ಆದಿಯವರು ಭಾಗ್ಯನಿಗೆ ಹೇಳ್ತಾರೆ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಭಾಗ್ಯ, ಇಷ್ಟು ವರ್ಷ ನನ್ನ ಕೈಲಿ ಕಂಡುಹಿಡಿಯೋದಕ್ಕೆ ಆಗದೆ ಇರೋದನ್ನ ನೀವು ಬಂದು ಒಂದೇ ತಿಂಗಳಲ್ಲಿ ಕಂಡುಹಿಡ್ದಿದ್ದೀರಾ. ನನಗೆ ಯಾಕೆ ಇಷ್ಟು ದಿನ ಗೊತ್ತಾಗಲಿಲ್ಲ ಅಂತ ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ. ಆಗ ಭಾಗ್ಯ ಅವರು ಬೇಜಾರು ಮಾಡ್ಕೋಬೇಡಿ ಆದಿಯವರೇ, ಒಂದೊಂದ್ಸರಿ ನಾವು ಯಾರನ್ನ ತುಂಬ ನಂಬಿರ್ತೀವೋ ಅವರೇ ನಮ್ಮ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರೆ. ನಿಮ್ಮ ಮನಸ್ಸು ತುಂಬಾ ಒಳ್ಳೇದು ಆದಿಯವರೇ, ಹಾಗಾಗಿ ನೀವು ಯಾರೂ ಅನುಮಾನಿಸ್ಲಿಲ್ಲ. ಎಲ್ಲರೂ ನಿಮ್ಮ ಥರನೇ ಒಳ್ಳೆಯವರು ಅಂತ ಅನ್ಕೊಂಬಿಟ್ರಿ ಅಂತ ಭಾಗ್ಯ ಅವರು ಆದಿಯವ್ರಿಗೆ ಹೇಳ್ತಾರೆ. ಆಗ ಕುಸುಮ ಅವರು, ಫ್ರೆಂಡು, ನಾನು ಹೇಳಿದ್ನಲ್ಲ, ನೀನು ಭಯ ಪಡಬೇಡ, ಕುಸುಮನ್ ಸೊಸೆ ಭಾಗ್ಯನ ಯಾಮಾರಿಸೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಸ್ವಲ್ಪ ಸಮಯ ಕೊಡು ಅಷ್ಟೇ, ಅವಳಿಗೆ ಈ ಅನ್ಯಾಯದಿಂದ ಯಾರಿದ್ದಾರೆ ಅಂತ ಅವಳು ಕಂಡು ಹಿಡಿತಾಳೆ. ಆದಿಯವರು ಭಾಗ್ಯನಿಗೆ, ಭಾಗ್ಯ ಅವ್ರು ಯಾರೇ ಆಗಿರಲಿ ನೀವು ನನಗೆ ಹೇಳಿ, ಅವ್ರಿಗೇನು ಶಿಕ್ಷೆ ಕೊಡಬೇಕು ಅಂತ ನನಗೆ ಗೊತ್ತು, ಅವ್ರನ್ನ ನಮ್ಮ ಕಂಪನಿಯಿಂದ ನಮ್ಮ ಟ್ರಸ್ಟಿಂದ ಹೊರಗಡೆ ಹಾಕ್ತೀನಿ ಅಂತ ಆದಿಯವರು ತುಂಬ ಕೋಪ ಮಾಡ್ಕೊಂಡು ಹೇಳ್ತಾರೆ. ಈ ಕಡೆ ಶ್ರೇಷ್ಠ ಅವರು ಇದನ್ನೆಲ್ಲ ಕೇಳಿಸ್ಕೊಂಡು ಕನ್ನಿಕಾಗೆ ಫೋನ್ ಮಾಡೋದಕ್ಕಂತ ಸೈಲೆಂಟಾಗಿ ಫೋನ್ನ ತೊಗೊಂಡು ಹೊರಗಡೆ ಹೋಗ್ತಾರೆ. ಹೊರಗಡೆ ಬಂದು ಕನ್ನಿಕಾಗೆ ಫೋನ್ ಮಾಡ್ತಾರೆ. ಕನ್ನಿಕಾ ಕೇಳ್ತಾರೆ, ಶ್ರೇಷ್ಠ ಏನಾಗ್ತಿದೆ ಅಲ್ಲಿ ಅಂತ. ಆಗ ಶ್ರೇಷ್ಠ ಹೇಳ್ತಾರೆ, ಏನಾಗಬಾರ್ದಿತ್ತೋ ಅದೇ ಆಗ್ತಿದೆ, ಸಿಕ್ಕಾಕೊಂಡೆ ನೀನು ಅಂತ ಶ್ರೇಷ್ಠ ಅವ್ರು ಹೇಳಿದಾಗ ಕನ್ನಿಕಾ ಅಂತೂ ತುಂಬಾ ಶಾಕ್ ಆಗ್ತಾರೆ. ಆಗ ಕನ್ನಿಕಾ ಅವರು ವಾಟ್ ಅಂತ ಕೇಳ್ತಾರೆ. ಆಗ ಶ್ರೇಷ್ಠ ಅವರು, ಎಸ್ ಕನ್ನಿಕಾ, ಆದಿಯವ್ರ ಮುಂದೆ ಎಲ್ಲ ವಿಷಯನೂ ಬಯಲಾಯಿತು ಅಂತ ಕನ್ನಿಕಾಗೆ ಹೇಳಬೇಕಾದ್ರೆ ಕನ್ನಿಕಾ ಕೇಳ್ತಾರೆ, ಅಂದರೆ ಭಾಗ್ಯ ನನ್ನ ಹೆಸರು ಹೇಳ್ಬಿಟ್ಲಾ? ಶ್ರೇಷ್ಠ ಅವರು, ನಿನ್ನ ಹೆಸರು ಒಂದು ಹೇಳಿಲ್ಲ, ಬಟ್ ಮಿಕ್ಕಿದ್ದೆಲ್ಲ ಹೇಳಿದಾಳೆ. ಆಗ ಕನ್ನಿಕಾ ಅವರು ಶ್ರೇಷ್ಠ ಕೇಳ್ತಾರೆ, ಹೇಳದೇ ಇರೋ ಥರ ನೀನು ತಡಿಬೇಕಲ್ವಾ, ಇದಕ್ಕೆ ನಾನು ನಿನ್ನನ್ನು ಅಲ್ಲಿ ಕಳಿಸಿದ್ದು ಅಂತ ಕೋಪ ಮಾಡಿಕೊಂಡು ಶ್ರೇಷ್ಠ ಕೇಳ್ತಾರೆ. ಶ್ರೇಷ್ಠ ಅವರು, ವೆಯ್ಟ್ ಟೆನ್ಷನ್ ಆಗಬೇಡ, ಬಟ್ ಹುಷಾರಾಗಿರು ಓಕೆ ಅಂತ ಹೇಳಿಬಿಟ್ಟು ಶ್ರೇಷ್ಠ ಅವರು ಫೋನ್ನ ಕಟ್ ಮಾಡ್ತಾಳೆ. ಆಗ ಕನ್ನಿಕಾ ಅವರು, ಯಾವಳಿವಳು ಸೇವ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ವಿಷಯ ಗೊತ್ತಾಗೋ ಥರ ಮಾಡಿ ಇವಾಗ ಹುಷಾರಾಗಿರು ಅಂತ ಹೇಳ್ತಾ ಇದ್ದಾಳೆ. ಬರೀ ಬೇಡದೇ ಇರೋ ಕೆಲಸನೇ ಮಾಡೋದು ಇವಳು, ಛೇ ಅಂತ ಕನ್ನಿಕಾ ಅವರು ಟೆನ್ಷನ್ ಆಗ್ತಾರೆ.
ಆ ಶ್ರೇಷ್ಠನ ಅಲ್ಲಿ ಕಳಿಸಿ ಏನು ಪ್ರಯೋಜನ ಇಲ್ಲ ಅಂತ ಬೈಕೊಂಡು ಬರ್ತಾ ಇರಬೇಕಾದ್ರೆ ಕನ್ನಿಕಾ ಅವ್ರಿಗೆ ಒಂದು ಕಾಲ್ ಬರುತ್ತೆ. ಆಗ ಕನ್ನಿಕಾ, ಬೇಗ ನ್ಯೂಸ್ ನೋಡು, ನಿಮ್ಮ ಬ್ರೋ ಬಗ್ಗೆ ಏನೇನೋ ನ್ಯೂಸ್ ಬರ್ತಾ ಇದೆ ಅಂತ ಹೇಳ್ತಾರೆ. ಆಗ ಕನ್ನಿಕಾ ಅವರು ನ್ಯೂಸ್ ಚಾನಲ್ನ ಓಪನ್ ಮಾಡ್ತಾ ಇರ್ತಾರೆ. ಆಗ ನ್ಯೂಸ್ನಲ್ಲಿ ಕಾಮತ್ ಅವರ ಹಿರಿಯ ಮಗನಾದ ಆದೀಶ್ವರ್ ಕಾಮತ್ಗೆ ಕೂಡಿ ಬಂತು ಕಂಕಣ ಭಾಗ್ಯ. ಕೋಟ್ಯಾಧೀಶ್ವರ ಆದಿ ಕಾಮತ್ ಹಾಗೂ ಭಾಗ್ಯ ಸೂರ್ಯವಂಶಿ ಕೆಲವು ದಿನಗಳಿಂದ ಜೊತೆಯಲ್ಲಿ ಓಡಾಡ್ತಾ ಇದ್ದು, ಇವರಿಬ್ರು ಕೂಡ ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಕೆಲವು ದಿನಗಳಿಂದ ಹರಿದಾಡ್ತಾ ಇದೆ ಅಂತ ನ್ಯೂಸಲ್ಲಿ ಬರ್ತಾ ಇದ್ದಿದ್ದನ್ನ ನೋಡಿ ಕನ್ನಿಕಾ ಅಂತೂ ತುಂಬ ಶಾಕ್ ಆಗ್ತಾರೆ. ಅತ್ತೆ ಡ್ಯಾಡ್ ಅಂತ ಕನ್ನಿಕಾ ಕಿರ್ಚ್ಕೊತಾ ಇರ್ತಾರೆ. ಬೇಗ ಬರ್ತೀರಾ ಅಂತ ಕಿರ್ಚ್ಕೊತಾ ಇರ್ತಾರೆ. ಆಗ ಮೀನಾಕ್ಷಿ ಅವರು ಮತ್ತು ಕಾಮತ್ ಅವರು ಇಬ್ಬರು ಅಲ್ಲಿಗೆ ಬರ್ತಾರೆ. ಮೀನಾಕ್ಷಿ ಅವರು ಕನ್ನಿಕಾ ಅಂತ ಬರ್ತಾರೆ. ಆಗ ಕಾಮತ್ ಅವರು ಏನಾಯ್ತಮ್ಮ ಅಂತ ಕೇಳ್ತಾರೆ. ಆಗ ಕನ್ನಿಕಾ ಅವರು ಅಲ್ಲಿ ನೋಡಿ ಅಂತ ನ್ಯೂಸ್ ಚಾನಲ್ನ ತೋರಿಸ್ತಾರೆ. 35 ವರ್ಷದಲ್ಲಿ SLC ಎಕ್ಸಾಮ್ನ ಬರೆದು ಉತ್ತೀರ್ಣರಾಗಿ ನಂತರ ಹೋಟೆಲ್ ಸಿಟಿ ಆಫ್ ಲೈಫ್ನಲ್ಲಿ ಮೇನ್ ಶೆಫ್ ಆಗಿ ಕೆಲಸ ಮಾಡಿ ಗೌರೀಶ್ವರ ಹತ್ರ ಗ್ರೇಟ್ ಭಾಗ್ಯ ಅನ್ನಿಸ್ಕೊಂಡಿರುವಂತಹ ಭಾಗ್ಯ ಈಗ ಆದೀಶ್ವರ್ ಕಾಮತ್ ಅವ್ರ ಜೊತೆ ರಿಲೇಶನ್ಶಿಪ್ನಲ್ಲಿ ಇದ್ದಾರೆ ಅನ್ನುವಂತಹ ಮಾತು ಹರಿದಾಡ್ತಾ ಇದೆ ಅಂತ ಕೇಳಿದ ತಕ್ಷಣ ಕಾಮತ್ ಅವರು ತುಂಬಾನೇ ಶಾಕ್ ಆಗ್ತಾರೆ. ಈ ಕಡೆ ಮೀನಾಕ್ಷಿ ಅವರಂತೂ ತುಂಬಾನೇ ಶಾಕ್ ಆಗಿ ಕಾಮತ್ ಅವ್ರ ಕಡೆ ನೋಡ್ತಾ ಇರ್ತಾರೆ. ಕಾಡಿನಲ್ಲಿ ಆದೀಶ್ವರ್ ಅವರ ಹೆಗಲಿಗೆ ಹೊರಗಿರುವಂತಹ ಫೋಟೋ ಇವಾಗ ತುಂಬಾನೇ ವೈರಲ್ ಆಗ್ತಾ ಇದೆ. ನ್ಯೂಸ್ನಲ್ಲಿ ಆದಿ ಮತ್ತು ಭಾಗ್ಯ ಅವರು ಕಾರ್ನಲ್ಲಿ ಆದಿ ಹೆಗಲ ಮೇಲೆ ಮಲ್ಕೊಂಡಿರುವಂತಹ ಫೋಟೋನ ಹಾಕಿ ತುಂಬಾನೇ ವೈರಲ್ ಆಗಿ ಆ ಫೋಟೋಸ್ನ ತೋರಿಸ್ತಾ ಇರ್ತಾರೆ. ಆಗ ಕಾಮತ್ ಅವರು ಮೀನಾಕ್ಷಿ ಅವರು ತುಂಬಾನೇ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಇಷ್ಟು ದೊಡ್ಡ ಮ್ಯಾನೇಜ್ಮೆಂಟಿಗೆ ಇವರು ಡೈರೆಕ್ಟರ್ ಆಗಿ ಹೋಗೋಕ್ಕೆ ಹೆಂಗೆ ಸಾಧ್ಯ ಅಂತ ನ್ಯೂಸಲ್ಲಿ ಕೇಳ್ತಾ ಇರ್ತಾರೆ. ಅದೇ ರೀತಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಕಾಣಿಸ್ಕೊಂಡಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಂತಾಗಿದೆ ಅಂತ ಹೇಳಬೇಕಾದ್ರೆ ಮನೆಯಲ್ಲಿ ಮೀನಾಕ್ಷಿ ಮತ್ತು ಕಾಮತ್ ಅವರು ತುಂಬಾನೇ ಶಾಕ್ ಆಗ್ತಾರೆ. ಈ ಕಡೆ ಆದಿಯವರು ಆ ಕಡೆ ಈ ಕಡೆ ಓಡಾಡ್ತಾ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಏನಿದೆಲ್ಲ ಇಷ್ಟೊಂದು ಸ್ಕ್ಯಾಮ್ ಆಗೋದಕ್ಕೆ ಹೇಗೆ ಸಾಧ್ಯ? ಇಲ್ಲ, ಇದನ್ನ ಹೀಗೆ ಬಿಟ್ಟರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಅದು ಯಾರೇ ಆದರೂ ಸರಿ, ಇದರಿಂದ ಯಾರಿದ್ರು ನಾನಂತೂ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಆದಿಯವರು ಮಾತಾಡ್ಕೊಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಶ್ರೇಷ್ಠ ಅವರು ಅಲ್ಲಿಗೆ ಬಂದು ಆದಿಯವರೇ ಹೇಳಿ ಶ್ರೇಷ್ಠ ಅವರೇ ಅಂತ ಕೇಳ್ತಾರೆ. ಏನು ಆದಿಯವರೇ, ಜನ ಇಷ್ಟೊಂದು ಚೀಪ್ ಮಟ್ಟಕ್ಕೆ ಇಳಿತಾರ? ನನಗೆ ಒಂಥರ ಅನ್ನಿಸ್ತಿದೆ, ಏನಾಯಿತು ಅಂತ ಆದಿಯವರು ಶ್ರೇಷ್ಠನ ಕೇಳ್ತಾರೆ. ಆಗ ಶ್ರೇಷ್ಠ ಅವರು ಈ ವಿಷಯನ ನೀವು ಹೇಗೆ ತಗೊಳ್ತಿರೋ ಗೊತ್ತಿಲ್ಲ ಅಂತ ಆದಿಯವ್ರಿಗೆ ಹೇಳಿದಾಗ ಶ್ರೇಷ್ಠ ಅದೇನು ಅಂತ ಹೇಳಿ, ನಾನು ಆಲ್ರೆಡಿ ಅಪ್ಸೆಟ್ ಆಗಿದ್ದೀನಿ ಅಂತ ಆದಿಯವರು ಶ್ರೇಷ್ಠ ಹಾಗೆ ಕೇಳ್ತಾರೆ. ಆಗ ಶ್ರೇಷ್ಠ ಅವರು ದೊಡ್ಸೋಕೆ ಆದಿಯವರೇ, ಹಾಗಾದರೆ ನಾನೇನು ಕೇಳಲ್ಲ ಬಿಡಿ ಅಂತ ಹೇಳ್ತಾರೆ. ಆಗ ಆದಿಯವರು ತುಂಬ ಕೋಪದಿಂದ ಪ್ಲೀಸ್ ಶ್ರೇಷ್ಠ ಅದೇನು ಅಂತ ಹೇಳಿ ಅಂತ ಶ್ರೇಷ್ಠನ ಕೇಳ್ತಾರೆ. ಆಗ ಶ್ರೇಷ್ಠ ಅವರು ಫೋನಲ್ಲಿ ಇಲ್ಲಿ ನೋಡಿ, ಫೋನ್ನಲ್ಲಿ ನ್ಯೂಸ್ ಬರ್ತಾ ಇರುತ್ತೆ. ಅದನ್ನು ಶ್ರೇಷ್ಠ ಆದಿಯವ್ರಿಗೆ ತೋರಿಸ್ತಾ ಇರ್ತಾರೆ. ಆದಿಯವರಂತೂ ಅದನ್ನು ನೋಡಿ ತುಂಬಾ ಶಾಕ್ ಆಗ್ತಾರೆ. ಶ್ರೇಷ್ಠ ಕೈಯಿಂದ ಫೋನ್ ಇಟ್ಕೊಂಡು ಆದಿಯವರು ನೋಡ್ತಾ ಬಾಯಿ ಮೇಲೆ ಕೈ ಇಟ್ಕೊಂಡು ತುಂಬಾ ಗಾಬರಿಯಾಗಿ ವಿಡಿಯೋವನ್ನು ನೋಡ್ತಾ ಇರ್ತಾರೆ. ಈ ಕಡೆ ಕನ್ನಿಕಾ, ಡ್ಯಾಡ್ ಏನಿದೆಲ್ಲ, ಮನೆ ಮಾನ ಮರ್ಯಾದೆ ಎಲ್ಲ ಊರ ಮುಂದೆ ಹರಾಜಾಗ್ತಿದೆ ಅಂತ ಕನ್ನಿಕಾ ಕಾಮತ್ ಅವ್ರಿಗೆ ಹೇಳ್ತಾರೆ. ಆಗ ಮೀನಾಕ್ಷಿ ಅವರು, ಅಣ್ಣ ಏನಣ್ಣ ಇದೆಲ್ಲ, ಅದಕ್ಕೆ ನಾನು ಅವತ್ತಿಂದ ಆದಿಗೆ ಹೇಳ್ತಾನೆ ಇದ್ದೀನಿ, ಆ ಬಾಗಿನಿಂದ ದೂರ ಇರು ಅಂತ. ಅವನಿಗೆ ನನ್ನ ಮಾತೇ ಅರ್ಥ ಆಗಲಿಲ್ಲ. ಈಗ ನೋಡು ಏನೇನಾಗ್ತಿದೆ ಅಂತ ಮೀನಾಕ್ಷಿ ಅವರು ಹೇಳ್ತಾ ಇರ್ತಾರೆ. ಈ ಕಡೆ ಕಾಮತ್ ಅವರು ಅವರಿಬ್ರು ಮಾತಾಡಿರೋದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ. ನ್ಯೂಸಲ್ಲಿ ಈ ಥರ ಎಲ್ಲ ಫೋಟೋಸ್ ಎಲ್ಲ ಹಾಕೊಂಡು ಎಷ್ಟು ಅಸಹ್ಯವಾಗಿ ಮಾತಾಡ್ತಾ ಇದ್ದಾರೆ ಅಂತ ಮೀನಾಕ್ಷಿ ಹೇಳ್ಬೇಕಾದ್ರೆ ಕಾಮತ್ ಅವರು, ಮೀನಾಕ್ಷಿ ನೀನು ಹೇಳ್ದಾಗೆ ಇದು ಒಳ್ಳೆ ವಿಷಯ ಅಲ್ಲ, ಆದರೆ ಇದಕ್ಕೆ ಆದಿ ಏನು ಮಾಡೋಕ್ಕಾಗುತ್ತೆ ಅಂತ ಕಾಮತ್ ಅವ್ರು ಕೇಳಿದಾಗ ಮೀನಾಕ್ಷಿ ಅವರು ಶಾಕಿಂದ ಕಾಮತ್ ಅವ್ರ ಕಡೆ ನೋಡ್ತಾರೆ. ನ್ಯೂಸ್ನ ಅವನು ಹಾಕಿದ್ದಾನೆ ಏನು ಅಂತ ಹೇಳಬೇಕಾದ್ರೆ ಕನ್ನಿಕಾ, ಡ್ಯಾಡ್ ಪ್ಲೀಸ್ ಈ ವಿಷಯದಲ್ಲೂ ಬ್ರೋನ ಬಾಗಿನ ಡಿಫೆಂಡ್ ಮಾಡೋದಕ್ಕೆ ಬರಬೇಡಿ ಅಂತ ಹೇಳ್ತಾರೆ. ಆಗ ಕಾಮತ್ ಅವರು, ನೋಡು ಕನ್ನಿಕಾ, ನಾನು ಯಾರನ್ನು ಡಿಫೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ನೋಡು, ನೀನು ಏನೇ ಹೇಳು, ಈ ವಿಚಾರದಲ್ಲಿ ಬಾಗಿಂದಾಗಲಿ ಆದಿದಾಗಲಿ ಏನೇ ತಪ್ಪಿಲ್ಲ. ನಾನು ಇವಾಗಲೇ ಆದಿಯವ್ರ ಹತ್ರ ಮಾತಾಡ್ತೀನಿ ಅಂತ ಕಾಮತ್ ಅವರು ಫೋನ್ ತಗೋತಾರೆ. ಈ ಕಡೆ ಭಾಗ್ಯ, ಕುಸುಮಾ, ಪೂಜಾ ಮತ್ತು ಕಿಶನ್, ತಾಂಡವ್ ಎಲ್ಲರೂ ಒಂದು ಕಡೆ ಕೂತ್ಕೊಂಡಿರ್ತಾರೆ. ಅವರು ಭಾಗ್ಯನ್ಗೆ, ಭಾಗ್ಯ ಬೇಕಾದಾಗ್ಲಿ ಅಂತ ನೀಚರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು, ಅಂತ ಅನ್ಯಾಯನೇ ಇದು, ಪಾಪ ಆ ಮಕ್ಕಳು ಕೊಡೋದ್ರಲ್ಲೂ ಕಲ್ಲಾಗ್ತಾರಲ್ಲ. ಭಾಗ್ಯ ಅವರು, ಹೌದತ್ತೆ ಖಂಡಿತ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಲ್ಲ ಅತ್ತೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಭಾಗ್ಯ ಅವರ ಅಮ್ಮ ಸುನಂದ ಅವರು ಗುಂಡಣ್ಣಗೆ ಫೋನ್ ಮಾಡ್ತಾರೆ. ಆಗ ಗುಂಡಣ್ಣ ಫೋನ್ ಎತ್ಬಿಟ್ಟು, ಅಮ್ಮ ಸುನಂದ್ ಅಜ್ಜಿ ಅಂತ ಫೋನ್ನ ಭಾಗ್ಯ ಹತ್ರ ಕೊಡ್ತಾರೆ. ಆಗ ಭಾಗ್ಯ ಅವರು ಫೋನ್ ರಿಸೀವ್ ಮಾಡಿ, ಹಲೋ ಅಮ್ಮ, ಹೇಗಿದ್ಯಾ, ಆರಾಮಾಗಿದ್ಯಾ ತಾನೇ ಅಂತ ಭಾಗ್ಯ ಅವರು ಸುನಂದ್ ಅವ್ರನ್ನ ಕೇಳಿದಾಗ ಸುನಂದ್ ಅವರು ಆಗಿರೋ ವಿಚಾರನ ಕೇಳಿ, ಹೇಗೆ ಆರಾಮಾಗಿರೋದು, ಮನೆ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬಂತಲ್ಲ ಅಂತ ಸುನಂದ್ ಅವರು ಭಾಗ್ಯ ಕೇಳಿದಾಗ ಭಾಗ್ಯ, ಅಮ್ಮ ಏನೇ ಹೇಳ್ತಾ ಇದ್ಯಾ, ಇರೋದನ್ನೇ ಹೇಳ್ತಾ ಇದ್ದೀನಿ ಕಣೆ, ನಿನ್ನ ಬಗ್ಗೆ ಇಡೀ ಕರ್ನಾಟಕನೇ ಮಾತಾಡ್ಕೊತಾ ಇದೆ, ನನ್ನ ಬಗ್ಗೆನಾ, ಏನಮ್ಮ ಅಂತ ಭಾಗ್ಯ ಕೇಳ್ತಾರೆ. ಆಗ ಸುನಂದ್ ಅವರು, ಆ ಕರ್ಮನ
ನನ್ನ ಬಾಯಿಂದ ಯಾಕೆ ಕೇಳ್ತೀಯಾ, ನೀನೇ ನ್ಯೂಸ್ ಹಾಕಿ ನೋಡು, ನಿನಗೆ ಗೊತ್ತಾಗುತ್ತೆ ಅಂತ ಸುನಂದ್ ಅವರು ಫೋನ್ನ ಕಟ್ ಮಾಡ್ತಾರೆ. ಅಂತ ಹೇಳಿಬಿಟ್ಟು ಸುನಂದ್ ಅವರು ಫೋನ್ ಕಟ್ ಮಾಡಿದ ತಕ್ಷಣ ಭಾಗ್ಯ ಅವರು ತುಂಬಾ ಶಾಕ್ ಆಗಿ ನಿಂತ್ಕೊಂಡಿರ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.